ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಪದ್ಮಾ ಫಾರ್ಮ್ ಹೌಸ್. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಫಾರ್ಮ್ ಹೌಸ್ಗೆ ಪದ್ಮಾ ಫಾರ್ಮ್ ಹೌಸ್ಗೆ ಮರಿಗಳು ತರಕ್ಕೆ ಹೋಗ್ತಾ ಇದ್ದೀನಿ. ನೋಡ್ತೀನಿ ಅಲ್ಲಿ ನನಗೆ ಅಡ್ಜಸ್ಟ್ ಆದರೆ ಯಾವ ಥರ ಏನೋ ಒಂದು ನೋಡಿ ಆಮೇಲೆ ಮರಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಜೊತೆಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬಂಡೂರಿಗೆ ಹೋಗ್ತಾ ಇರೋದು. ನೋಡೋ ಫ್ರೆಂಡ್, ಹೋಗ್ತಾ ಇದ್ದೀನಿ ಬಂಡೂರಿಗೆ. ಹೀಗೆ ನೋಡು, ಇಲ್ಲಿ ಕಾಣ್ತಾರೆ ನಮ್ಮ ಫಾರ್ಮ್. ಕೊಡಿ, ಅಲ್ಲಿ ಕಾಣ್ತಾ ಇರೋದು. ಹಾಗೆ ಲೆಫ್ಟ್ ಸೈಡ್ ಒಂದು ಕಟ್ಟೆ ಕೂಡ ಇದೆ. ನಮಗೆ ಬೋರ್ವೆಲ್ ರೀಚಾರ್ಜ್ ಆರಾಮಾಗುತ್ತೆ. ನೋಡ್ತಾ ಇರೋದು ಈ ರೋಡ್ ಬಂದು ಸುಲ್ತಾನ್ ರೋಡ್ಗೆ ಅಟ್ಯಾಚ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾವು ಬಂಡೂರಿಗೆ ಬಂದ್ವಿ. ಲೆಫ್ಟಲ್ಲಿ ಕಾಣ್ತಾ ಇರೋದು ಸ್ಕೂಲು. ಎಂಟ್ರೆನ್ಸಲ್ಲೇ ಸ್ಕೂಲ್ ಇದೆ. ಬೋರ್ಡ್ ಕಾಣ್ತಾ ಇರ್ಬೋದು. ಇದೇ ಬಂಡೂರು. ಯಶವಂತ್ ಕುಮಾರ್ ಬಂಡೂರವರು. ಬಂಡೂರು ಕುರಿ ಸಾಕ್ತಾ ಇದ್ದೀವಿ. ಇದು ಅಣ್ಣ ಒಟ್ನವನ್ ಕುರಿ. ಇದು ಮರಿ ಬಂದು ಒಟ್ನವನ್ ಕುರಿ. ಯಾವ ಥರ ಐಡೆಂಟಿಫೈ ಮಾಡೋದು ಬಂಡೂರು ಕುರಿ ಅಂತಂದರೆ, ಇಲ್ಲಿ ನೋಡ್ರಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಡಿ ತಾಳು ಚೆನ್ನಾಗಿರ್ಬೇಕು. ನೋಡಿ, ಅಡಿ ತಾಳಿ ಆಗಿದೆ. ಕಾಲು ತುಂಬ ರೋಮ ಐತೆ. ಫೇಸು ವೈಟ್ ಫೇಸು. ಕೊಳ್ಮಾಲೆ ಅಂದರೆ ಇದು. ಎದೆ ಚೆನ್ನಾಗಿರ್ಬೇಕು, ಎದೆಗಟ್ಟು ಅಗಲ ಇರಬೇಕು ಬಂಡೂರು ಕುರಿಗೆ. ವೈಟ್ ಫೇಸು, ರೋಮನ್ನು ಮೂಗು ಇಲ್ಲಿ ನೋಡಿ ಕೊಕ್ಕಿದೆಯಲ್ಲ, ಇದು ರೋಮನ್ ಫೇಸ್ ಇರಬೇಕು. ಬುಂಡೆ ಈ ಆಕ್ಟಿಂಗ್ ಅಂದರೆ ಚೆನ್ನಾಗಿರೋ ಬಂಡೂರು ಕುರಿಗಳು ಏನಪ್ಪ ಅಂದರೆ ಆಕ್ಟಿಂಗ್ ಮಾಡಬೇಕು, ಆಕ್ಟಿರ್ಬೇಕು. ಈ ಕಿವಿನ ಯಾವಾಗಲೂ ನೋಡಿ ಹೆಂಗೆ ಅಡಿಸ್ತಾ ಇದೆ ಅಂತ. ನಾವು ಬಿಟ್ರೂ ಹಿಂಗೆ ಬಿಟ್ರೂ ಮರಿ ಆಡಿಸ್ಬೇಕು. ಹೌದೌದು. ನೋಡಿ ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಿ ನೀವು. ಇದೆಲ್ಲ ಬಂಡೂರು ತಳಿ. ಬಂಡೂರಲ್ಲೇ ನೀವು ನೋಡ್ಬೋದು, ಹಲವಾರು ತಳಿ ಇದೆ. ಅದನ್ನು ಕೇಳ್ತೀನಿ ಈಗ. ನೋಡಿ, ಅವರನ್ನು ಹೇಳ್ತಾರೆ ಅವರು. ಸರ್ ಹೇಳಿ, ಎಷ್ಟು ತಳಿ ಇದೆ ಬಂಡೂರಲ್ಲಿ? ಒಂದು 6 ರಿಂದ 7 ತಳಿ ಐತೆ. ನನ್ನ ಹತ್ರ ಇರೋ 3-4 ಇದೆ ಅಷ್ಟೇ. ಕಪ್ನಿ ಕುರಿ, ಒಂದು ಸಿರಿ ಕುರಿ, ಒಂದು ಒಟ್ಟವನ್ ಕುರಿ, ಒಂದು ಕೊನಾರ ಕುರಿ ಇದೋಣ. ಫ್ರೆಂಡ್ಸ್, ನಾನು ಹೇಳ್ತಾ ಇರೋದು ಏನು ಅಂದರೆ, ರೈತರಿಂದ ನೇರ ಮಾರಾಟ ಆಗಬೇಕು ಗ್ರಾಹಕರಿಗೆ. ಇಲ್ಲಿ ದಳ್ಳಾಳಿಗಳ ಅವಳಿ ಸಖತ್ತು ಜಾಸ್ತಿ ಆಗಿದೆ, ತಿಳ್ಕೊಳ್ಳಿ ದಯವಿಟ್ಟು. ಮೈಸೂರು, ಬೆಂಗಳೂರು, ಮಂಡ್ಯ, ಮಳವಳ್ಳಿಲಂತೂ ಸಖತ್ತು ನಾಯಿ ಕೊಡೆ ಥರ ಈ ಬಂಡೂರು ಅಂತ ಕ್ರಾಸ್ ಬ್ರೀಡ್ ತಂದು ಮಾರುವಂಥದ್ದು ಸುಮಾರಾಗಿದೆ. ದಯವಿಟ್ಟು ಯಾರೂ ಮೋಸ ಹೋಗಬೇಡಿ. ನಾನು ಹೇಳ್ತಾರ, ತಾಯಿ ಕುರಿ ಎಲ್ಲಿರುತ್ತೆ ನೋಡಿ ಮರಿಗಳನ್ನು ತಗೊಳ್ಳಿ ಅಂತ ನಂದೊಂದು. ಇದ್ರ 3 ಹುಟ್ಟವಣ ನಾವು. ಇದು ಅಣ್ಣ ಇವಾಗ ಎರಡಲ್ಲೇನ ಐತಣ. ಇದು 4 ಐತಣ ಇವಾಗ. ಇದು ಯಾವ್ದು? ಇದು ಬಂಡೂರು ತಳಿ ಯಾವ್ದು ಮರಿ? ಕಪ್ನಿದಾ? ಕಪ್ನಿ ಕುರಿ ಇದು. ಇಲ್ಲಿ ಎಷ್ಟು ಬಂಡೂರ್ಲಿಗೆ ಎಷ್ಟು ತಳಿ ಆಯ್ತಾ ಇದೆ ಅಣ್ಣ? ಇದು ನಾನು 4 ತಳಿ ಅವಣ ಇಲ್ಲಿ. 4 ತಳಿ. ಕಪ್ನಿ ಕುರಿ, ಕುರಿ, ಸಿರಿ ಕುರಿ ಐತಣ. ಒಟ್ನವನ್ ಕುರಿ ಅಂತನೂ ಆಯ್ತಾ? ಒಟ್ನವನ್ ಕುರಿ ಅಣ್ಣ. ಇದು ವೈಟ್ ಫೇಸ್ ಐತೆ ನೋಡಿ ಫುಲ್ಲು. ಒಟ್ನವನ್ ಕುರಿದ ಮರಿ ತೋರ್ಸ ನೋಡಿ ನಿಮ್ಗೆ. ವೈಟ್ ಫುಲ್ ವೈಟ್ ಇತ್ತಲ್ಲ, ಅದು ಒಟ್ನವನ್ ಕುರಿ ಇದು ಅಣ್ಣ. ಸರಿ. ಕೊಡುವಂಥದ್ದು ಇದೊಂದು ಮತ್ತೆ ಇದು ಕೊಡೋದಿಲ್ಲ. ಇದು ಕೊಡಲ್ವಾ? 2 ಮರಿ ಕೊಡ್ತೀನಿ. 2 ಮರಿ ಮತ್ತೆ ಇದೊಂದು ದೊಡ್ಡ ಕುರಿ, ಕೊನಾರ ಕುರಿದು. ಇದು ದೊಡ್ಡ ಕುರಿ ಇದೆ ನೋಡಿ. ಇದು ಇದು ಕೊನಾರ ಕುರಿದು ಅಣ್ಣ. ಇದೊಂದಿದೆ, ಇದು ಉಚ್ಚ ಕುರಿದು ಅಣ್ಣ. ಇದು ಸರಿ. ಇದು ಮರಿಯಿಂದನೂ ನಾಂಟಾರಿ ಹುಟ್ಟಿರೋದು ಅಣ್ಣ. ಒಂದು ಉಯ್ಯಂಬಳಿ ರವೇಣ ಅಂತ ಅವ್ರೆ. ಅವ್ರಿಗೊಂದು ಟಾರ್ ಕೊಟ್ಟೆ ಮರಿಲಿ. ಅಂದ್ರೆ ಒಬ್ರು ಇನ್ನೊಬ್ರು ಕೊಟ್ಟು ಅವ್ರ ಕೈಗೆ ಹೋಗಿ ಸೇರೈತಿ ಇವಾಗ. ಆಟ ಇರೋದು ಇದು. ಆದ್ರೆ ಇದು ಅಣ್ಣ ಅದು. ಈಗ ಇದನ್ನ ಕೊಡಲ್ಲ ನೀವು? ಇಲ್ಲ, ಇದು ಕೊಡಲ್ಲ ಅಣ್ಣ. ಅದೆರಡು ಮರಿ. 2 ಮರಿ ಕೊಡ್ತೀನಿ ಅಣ್ಣ. ಕುರಿ ಬೇಕು ಅಂದ್ರೆ ಮಾತ್ರ ಇದೊಂದು 3-4 ಕುರಿ ಅಣ್ಣ. ಫ್ರೆಂಡ್ಸ್, ನೋಡ್ಬೋದು ನೀವು. ಅವ್ರು ಹೇಳ್ತಾ ಇದ್ದಾರೆ ಸಖತ್ ಎಲ್ಲ ಮೋಸ ಹೋಗ್ತಾ ಇದ್ದಾರೆ ಜನ. ದಯವಿಟ್ಟು ರೈತರಿಂದ ನೇರ ಗ್ರಾಹಕರಿಗೆ ತಗೊಳ್ಳಿ. ಇವ್ರು ಬಂದು ತಮ್ಮ ಹೆಸರು ಯಶವಂತ್ ಅಂತ. ಇವರು ನಮಗೆ ತುಂಬ ಪರಿಚಯ ಇರೋರು. ನೋಡಿ, ಈಗ ತಾಯಿ ಕುರಿ ಜೊತೆಲಿ ಮರಿ ಕುರಿ ಎಲ್ಲ ಇದೆ. ಹಾಗೆ ತೋರಿಸ್ತೀನಿ ನೋಡಿ. ಈಗ ನಿಮಗೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡುವಂಗಿಲ್ಲ. ನೋಡ್ತಾ ಇರ್ಬೋದು ನೀವು. ಅದು ಸೇಮ್ ಈ ಕಡೆಯಿಂದ ಬಂದರೆ ನಾನು ನಿಮ್ಮ ಮೊದಲು ಹೇಳ್ದಾಗೇ ಇಲ್ಲಿ ತಾಯಿ ಕುರಿಗಳು ಕಾಣ್ತಾ ಇದೆ. ಹಾಗೆ ನೋಡ್ಬೋದು ಎಲ್ಲ 1.5-2 ತಿಂಗಳು ಒಳಗಡೆ ಮರಿ ಇರೋದು. ಎಲ್ಲ ಇನ್ನೂ ಹಾಲು ಕುಡಿತಾ ಇರೋವಂಥ ಮರಿಗಳು ನೋಡಿ ಕಾಣ್ತಾ ಇದೆ. ಇಲ್ಲಿ 2 ಇದೆ. ಆ ಕಡೆ ಒಂದು ಕೂತಿದೆ ನೋಡಿ. ಆ ಸೈಡ್ ಇದೆ, ಆ ವಾಲ್ ಸೈಡ್ 1-2-3 ಮರಿ ಇದೆ. ಕೆಳಗಡೆ ಕೂತಿದೆ ಅದು. ಹೀಗೆ ದಯವಿಟ್ಟು ತಾಯಿ ಕುರಿ ಜೊತೆ ಇರುವಂಥ ಮರಿ ತಗೊಳ್ಳಿ.